ಈ ವರ್ಷದ ಬೇಸಿಗೆ ಬಿಸಿಲು 40 ಡಿಗ್ರಿ ಮೀರಿ ಹೋಗಿದೆ. ಇಂತಹ ಸುಡು ಬಿಸಿಲಿನ ಮಧ್ಯೆಯೂ ಸೈಕ್ಲೋನ್ ಮಳೆ ರಾಜ್ಯದಲ್ಲಿ ಅಬ್ಬರಿಸಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಮನೆಗಳು ಮುಳುಗಿವೆ, ರಸ್ತೆಗಳು ಜಲಾವೃತವಾಗಿದೆ. ಹಾಸನ, ಬೀದರ್, ಕೊಪ್ಪಳ ಸೇರಿ ಅನೇಕ ಜಿಲ್ಲೆಗಳಲ್ಲಿ ರೈತರ ಬೆಳೆಗಳು ಹಾಳಾಗಿವೆ. ಬೇಸಿಗೆಯಲ್ಲೂ ಮಳೆರಾಯನ ಅಬ್ಬರ, ಧರೆಗೆ ತಂಪೆರೆದ ವರುಣ, ಜನ ಖುಷ್. ರಣರಣ ಬಿಸಿಲಿಗೆ ರಾಜ್ಯದ ಜನ ಬೆಂದು ಹೋಗಿದ್ದಾರೆ. ಭೂಮಿ ಕಾದ ಕಾವಲಿಯಂತಾಗಿದೆ. ಸೂರ್ಯನ ಶಾಖಕ್ಕೆ ಜನ ಮನೆಯಿಂದ ಹೊರಬರೋಕ್ಕೂ ಹೆದರ್ತಿದ್ದಾರೆ. ಗಾಳಿ ಬೀಸ್ತಿಲ್ಲ, ಸೆಕೆ ಸಹಿಸಕ್ಕಾಗ್ತಿಲ್ಲ ಅಂತ ಜನ ಹೈರಾಣಾಗಿದ್ರು. ಇದರ ಮಧ್ಯೆ ವರುಣದೇವ ಎಂಟ್ರಿ ಕೊಟ್ಟು ಧರೆಗೆ ತಂಪೆರೆದಿದ್ದಾನೆ. ಕರುನಾಡಿನ ಹಲವು ಕಡೆ ಮಳೆರಾಯನ ಆರ್ಭಟಕ್ಕೆ ಜನರು ಫುಲ್ ಖುಷ್ ಆಗಿದ್ದಾರೆ. ಬೇಸಿಗೆ ಧಗೆಯಿಂದ ಹೈರಾಣಾಗಿದ್ದ ಬೆಂಗಳೂರಿಗರಿಗೆ ವರುಣನ ದರ್ಶನವಾಗಿದ್ದು ನಗರದ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ರಾಜಾಜಿನಗರದ ಸೆಕೆಂಡ್ ಬ್ಲಾಕ್ 10ನೇ ಮೇನ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ನೆಲಕ್ಕುರುಳಿ ಬಿದ್ದಿದೆ. ಪರಿಣಾಮ 4 ಕಾರು, 4 ಬೈಕ್ಗಳು, 1 ಟಾಟಾ ಎಸ್ ವಾಹನ ಜಖಮಾಗಿವೆ. ಸ್ಥಳಕ್ಕೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿ ಭೇಟಿ ಕೊಟ್ಟು ಮರ ತೆರವು ಮಾಡಿದ್ರು. ಬೆಂಗಳೂರಿನ ಮಹದೇವಪುರದಲ್ಲಿಯೂ ಭಾರೀ ಮಳೆಯಾಗಿದೆ. ಪೈ ಲೇಔಟ್ನ 1ನೇ ಮುಖ್ಯ ರಸ್ತೆ ಹಾಗೂ 5ನೇ ಕ್ರಾಸ್ನಲ್ಲಿ ರಸ್ತೆ ಮೇಲೆ ನೀರು ನಿಂತು ಅವಾಂತರಗಳೇ ಸೃಷ್ಟಿಯಾಯಿತು. ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಜನ ಪರದಾಡಿದ್ರು. ಇತ್ತ ಸಿಎಸ್ಬಿ ಲೇಔಟ್ನಲ್ಲಿಯೂ ಮಳೆಯಾಗಿದ್ದು ನೆಲ ಮಹಡಿಯಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳೇ ಶುರುವಾಗಿತ್ತು. ಇನ್ನು ಬೆಂಗಳೂರಿನ ಸರ್ಜಾಪುರದ ಸುತ್ತಮುತ್ತ ಭಾರೀ ಮಳೆಯಾಗಿದೆ. ರಸ್ತೆಯಲ್ಲಿಯೇ ಮಳೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಮತ್ತೊಂದು ಕಡೆ ರಾಯಚಂದ್ರ ಜಂಕ್ಷನ್ನಲ್ಲಿಯೂ ಮಳೆಯಿಂದ ವಾಹನ ಸವಾರರು ಪರದಾಡಿದ್ರು. ಮಳೆ ಕಂಡು 2-3 ತಿಂಗಳುಗಳೇ ಆಗೋಗಿತ್ತು. ತಣ್ಣನೆ ಗಾಳಿ ಇಲ್ಲ, ಕೆರೆಗಳೆಲ್ಲ ಬತ್ತಿವೆ, ಬೆಳೆಗಳಿಗೆ ನೀರಿಲ್ಲ. ಬೇಸಿಗೆ ಕಾಲ ಮುಗಿಯೋವರೆಗೂ ಹೆಂಗಪ್ಪ ಜೀವನ ಅಂತ ಜನ ಕಂಗೆಟ್ಟಿದ್ರು. ಆದ್ರೀಗ ವರುಣದೇವ ಬೇಸಿಗೆ ಮಳೆಯನ್ನ ಹೊತ್ತು ತಂದಿದ್ದಾನೆ. ಹಾವೇರಿ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಜನ ಪರದಾಡಿದ್ರು. ಏಕಾಏಕಿ ಸುರಿದಿದ್ರಿಂದ ಮಾರುಕಟ್ಟೆಯಲ್ಲಿದ್ದ ಮೆಣಸಿನಕಾಯಿಯನ್ನು ಉಳಿಸಿಕೊಳ್ಳೋಕೆ ರೈತರು ಪರದಾಡಿದ್ದಾರೆ. ಮಳೆ ಬಂದ್ರೆ ಒಂದಲ್ಲ ಒಂದು ಅವಾಂತರ ಫಿಕ್ಸ್. ಕೊಪ್ಪಳದ ಜಂಗಮರ ಕಲ್ಗುಡಿ, ಹನುಮನಹಳ್ಳಿ, ಸಾಣಾಪುರ ಸೇರಿ ಹಲವು ಕಡೆ ಸುರಿದ ಮಳೆಗೆ ಭತ್ತದ ಬೆಳೆ ನೆಲಕಚ್ಚಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಬೆಳೆ ಹಾನಿಯಾಗಿದ್ದು ರೈತರು ಮರುಗಿದ್ದಾರೆ. ಕೊಪ್ಪಳದಲ್ಲಿ ಭಾರೀ ಮಳೆ ಹಿನ್ನೆಲೆ ಕಟ್ಟಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಶಿಕ್ಷಕಿ ಬಲಿಯಾಗಿದ್ದಾರೆ. ಜಂಗಮರ ಕಲ್ಲುಡಿಯಲ್ಲಿ ಶಿಕ್ಷಕಿ ಹರಿತಾ ಮೃತಪಟ್ಟಿದ್ದಾರೆ. ಈ ಸಂಬಂಧ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಜೆಸ್ಕಾಂ ಲೈನ್ಮನ್, ಜೆಸ್ಕಾಂ ಜೆಇ, ಜೆಸ್ಕಾಂ ಎಡಬ್ಲ್ಯೂ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸುಡೋ ಬಿಸಿಲಿನ ಮಧ್ಯೆ ಮಳೆ ಬಿದ್ದರೆ ಜನರಿಗೆ ಮಜ್ಜಿಗೆ ಕುಡಿದಷ್ಟೇ ಖುಷಿಯಾಗ್ತಾರೆ. ಚಿಕ್ಕೋಡಿಯಲ್ಲಿ ವರುಣ ಸಿಂಚನದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬೀದರ್ನಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. ಗಾಳಿ, ಗುಡುಗು ಸಹಿತ ಜೋರು ಮಳೆಯಾಗಿದೆ. ನೀರಿನ ಹನಿಗಳು ಭೂಮಿಗೆ ಬೀಳ್ತಿದ್ದಂತೆ ಜನ ಫುಲ್ ಖುಷಿಯಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿಯೊಂದಿಗೆ ವರುಣ ಆರ್ಭಟಿಸಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ವರ್ಷದ ಮೊದಲ ಮಳೆಗೆ ಚಿತ್ರದುರ್ಗ ನಗರದ ಮಂದಿಯಲ್ಲಿ ಸಂತಸ ಮೂಡಿದೆ. ಗುಡುಗು ಮಿಂಚು ಸಹಿತ ಬಿಟ್ಟು ಬಿಡದೆ ಸುರಿದ ಮಳೆ ಧರೆಗೆ ನೀರುಣಿಸಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಬೇಸಿಗೆ ಮಳೆ ಶುರುವಾಗಿದ್ದು ಕಾದ ಕಾವಲಿಯಂತಿದ್ದ ಭೂಮಿಗೆ ವರುಣದೇವ ತಂಪೆರೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.